ನಮಸ್ಕಾರ. ನಾನು ಡಾಕ್ಟರ್ ಉರ್ಮಿಳಾ ಕಾಗಲ್, ಡಿರೆಕ್ಟರ್ KLE ಸ್ಕೂಲ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್. ತುಂಬ ಜನರಿಗೆ, ಸ್ಟೂಡೆಂಟ್ಸು ಮತ್ತು ಅವ್ರ ಪೇರೆಂಟ್ಸಿಗೆ ಈಗ ಒಂದು ಟೆನ್ಷನ್ ಆಗಿಬಿಟ್ಟಿರ್ಬೋದು. ಈಗ ನೀಟ್ ಬರ್ತಾ ಇದೆ, ಏನು ಮಾಡೋದು? ಕೆಲವ್ರು ಹೇಳ್ತಾರೆ, ಇಲ್ಲ ನೀಟಿಗೆ ಕೂತ್ಕೊಳ್ಳೋದು ನನ್ನ ಅಂಜಿಕೆ ಬಂದುಬಿಡುತ್ತೆ, ನಾ ಕೂತ್ಕೊಳ್ಳಲ್ಲ. ಕೆಲವ್ರು ಹೇಳ್ತಾರೆ, ಇಲ್ಲ ನಾನು ನೀಟಲ್ಲಿ ಕೂತ್ಕೋತೀನಿ, ಆದರೆ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಏನು ಮಾಡೋದು? ನನಗೊಂದು ಕನಸಿತ್ತು, ನಾನು ಡಾಕ್ಟರ್ ಆಗಬೇಕು, ಡೆಂಟಿಸ್ಟ್ ಆಗಬೇಕು, ಅದಾಗಲಿಲ್ಲ ಆದರೆ ಏನಾಗೋದು ಅಂತಂದರೆ, ನೀಟ್ ಒಳ್ಳೆ ರ್ಯಾಂಕ್ ಬಂದಿಲ್ಲ, ಇಲ್ಲಾಂದರೆ ನೀಟ್ನಲ್ಲಿ ನಾ ಕೂತ್ಕೊಂಡಿಲ್ಲ, ಆದರೂ ಕೂಡ ನಾನು ಈ ಹೆಲ್ತ್ ಸೆಕ್ಟರ್ ಅಂತ ಹೇಳ್ತಾರೆ, ಅಂದರೆ ಆರೋಗ್ಯ ವಿಭಾಗ, ಅದರಲ್ಲಿ ನಾ ಸೇವೆ ಮಾಡ್ಬೋದಾ ಅಂತ ತುಂಬ ಜನರಿಗೆ ಅದು ಮನಸ್ಸಿರುತ್ತೆ, ಆರೋಗ್ಯ ವಿಭಾಗದಲ್ಲಿ ಸೇವೆ ಮಾಡಬೇಕಂತ ಹೇಳಿ. ಸೊ ಮಾಡ್ಬೋದು. ಸೊ ऑप्शन ಏನಿದೆ ಅಂದರೆ, मराठीमध्ये पण मी सांगते, खूप जणांना आता असा एक टेन्शन असतो डोक्यात की नीटची परीक्षा आली. काही जण म्हणतात की नाही, मला नीट परीक्षेला बसायला मला धीर होत नाही. काही जण म्हणतात की मी नीटला जरी बसले तर मला चांगला रँक आला नाही तर पुढे काय होणार? मला आरोग्य विभाग ह्याच्यात मला नोकरी मिळायची माझी एक इच्छा होती, एक अपेक्षा आहे. पण माझा जर नीटमध्ये रँक चांगला आला नाही आणि मी जर डॉक्टर होऊ शकले नाही, डेंटिस्ट होऊ शकले नाही, तर माझं पुढे काय होणार? असा प्रश्न खूप विद्यार्थ्यांना आणि त्यांच्या आईवडिलांना पडतो. तर ह्याचा सोल्युशन काय आहे त्याचा सोल्युशन. KLE युनिव्हर्सिटीमध्ये खूप असे प्रोग्रॅम्स आहेत, त्यांना स्किल बेस्ड प्रोग्रॅम्स म्हणतात. सो स्किल बेस्ड प्रोग्रॅम्स हे जे आहेत, आपण त्यांना त्याचं भाषांतर मराठीमध्ये केलं तर ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು. ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು ಅಂತಂದರೆ ಏನು? ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು ಅಂತಂದರೆ, ಕೆಲವೊಂದು ಕೌಶಲ್ಯ ನಾವು ಈ ಸ್ಟೂಡೆಂಟ್ಸಿಗೆ, ವಿದ್ಯಾರ್ಥಿಯರಿಗೆ ನಾವು ಇಲ್ಲಿ ಕಲಿಸ್ತೀವಿ. ಅದನ್ನು ತೊಗೊಂಡು ಏನು ಮಾಡೋರು ಅಂತಂದರೆ, ಅದನ್ನು ತೊಗೊಂಡು ಅವರು ಆರೋಗ್ಯ ವಿಭಾಗದಲ್ಲಿ ಸೇವೆ ಮಾಡ್ಬೋದು. ಅಂದರೆ ಬೇರೆ ಬೇರೆ ಮೆಷಿನ್ಸ್ ಇರುತ್ತೆ, ಆ ಮೆಷಿನ್ಸ್ ಹೆಂಗೆ ಆಪ್ರೇಟ್ ಮಾಡೋದು? ಯಾಕಂದರೆ ಈಗ ಡಾಕ್ಟರ್ಸು ನೀವು ನೋಡಿರ್ಬೋದು, ಅವ್ರ ಪೇಷಂಟಿಗೆ ಎಕ್ಸಾಮಿನ್ ಮಾಡೋದು ಮತ್ತು ಪೇಷಂಟಿಗೆ ಏನು ಆಗಿದೆ ಅದು ಕಂಡು ಹಿಡಿಬೇಕಂತಂದರೆ ಕೆಲವೊಂದು ಮೆಷಿನ್ಸ್ ಇರುತ್ತೆ, ಟೆಸ್ಟ್ಸ್ ಇರುತ್ತೆ. ಅದು ಮೆಷಿನ್ಸ್ ಆಪ್ರೇಟ್ ಮಾಡೋದು ಆ ಡಾಕ್ಟರ್ ಕೆಲಸ ಅಲ್ಲ. ಆ ಕೆಲಸ ಅಂತಂದರೆ ಟೆಕ್ನಾಲಜಿಸ್ಟ್ಸ್ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಒಂದು ಕರೆ ಬರ್ತಾ ಇದೆ ಮೇಡಮ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಾನು ಸುಚಿತ್ರಾ ಅಂತ ಮಾತಾಡೋದು. ಆಲ್ ರೈಟ್, ಸುಚಿತ್ರಾ ಅವರೇ, ಕರೆ ಮಾಡಿದ್ದೀರಾ. ವೈದ್ಯರೊಂದಿಗೆ ಮಾತನಾಡಿ ಪ್ರಶ್ನೆಯನ್ನ ಕೇಳಿ. ಹೇಳಿ ಮೇಡಮ್. ನಮಸ್ಕಾರ ಡಾಕ್ಟ್ರೆ. ಹಾ, ನಮಸ್ಕಾರ ಮೇಡಮ್. PUC ಆದ್ಮೇಲೆ ಯಾವ್ಯಾವ ಕೋರ್ಸಸ್ ಇದಾವೆ? ಹಾಂ, ಹೇಳ್ತೀನಿ ಮೇಡಮ್. ಸೊ ಇದನ್ನ ಏನು ಹೇಳ್ತಾ ಇರೋದಂತಂದರೆ, UG ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಲೈಡ್ ಪ್ರೋಗ್ರಾಮ್ಸ್ ಆರ್ ವಾಟ್ ವಿ ಕಾಲ್ ಸ್ಕಿಲ್ ಬೇಸ್ಡ್. ನಾ ಅದೇ ಅಂದೆ, ಕೌಶಲ್ಯ ಆಧಾರಿತ ಕಾರ್ಯಕ್ರಮಗಳು. ಸೊ ದೇ ಆರ್ ಕಾಲ್ಡ್ BSc ಅಲೈಡ್ ಪ್ರೋಗ್ರಾಮ್ಸ್ ಆರ್ ವಾಟ್ ವಿ ಕಾಲ್ ಈಗ ಬ್ಯಾಚುಲರ್ ಆಫ್ ಅಲೈಡ್ ಸೈನ್ಸಸ್. ಇದರಲ್ಲಿ ಭಾಳಷ್ಟು ಪ್ರೋಗ್ರಾಮ್ಸ್ ಇದೆ. ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಪರ್ಫ್ಯೂಷನ್ ಟೆಕ್ನಾಲಜಿ, ರೇಡಿಯೋಗ್ರಾಫಿ ಟೆಕ್ನಾಲಜಿ, ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್. ಇದ್ರದ್ದು ಡೀಟೇಲ್ ಇನ್ಫಾರ್ಮೇಷನು ನಿಮ್ಗೆ ಬೇಕಂತಂದರೆ ನಮ್ಮ ವೆಬ್ಸೈಟ್ ಮೇಲೆ ಸಿಗುತ್ತೆ, kaher.edu.in. ಬಟ್ ನಾನು ಒಂದು ಎಕ್ಸಾಂಪಲ್ ಕೊಡಬೇಕಂತಂದರೆ, ಈಗ ಸಪೋಸ್ ಕಾರ್ಡಿಯಾಕ್ ಟೆಕ್ನಿಷಿಯನ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಹೃದಯದ ಡಾಕ್ಟರ್ ಅಂದರೆ ಕಾರ್ಡಿಯಾಲಜಿಸ್ಟ್. ಅವ್ರು ಕಾರ್ಡಿಯಾಲಜಿಸ್ಟ್ ಹತ್ರ ನೀವು ಹೋಗ್ತೀರಾ. ಸೊ ನಿಮ್ಗೆ ಏನಾಗಿದೆ ನಿಮ್ಮ ಹಾರ್ಟಲ್ಲಿ ಅಂತ ಕಂಡು ಹಿಡಿಬೇಕಂತಂದರೆ, ಅವರು ನಿಮಗೆ ಈ ಎಲ್ಲ ಟೆಸ್ಟ್ಸ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ECG, ಎಕೋಕಾರ್ಡಿಯೋಗ್ರಫಿ, ಟ್ರೆಡ್ಮಿಲ್ ಟೆಸ್ಟು, ಹೀಗೆ ತುಂಬ ಎಲ್ಲ ಮೆಷಿನ್ಸ್ ಇರುತ್ತೆ ಅವ್ರ ಹಾಸ್ಪಿಟ್ಲಲ್ಲಿ, ನೀವು ನೋಡಿರ್ಬೋದು. ಸೊ ಆ ಮೆಷಿನ್ಸ್ ಆಪ್ರೇಟ್ ಮಾಡಲಿಕ್ಕೆ ಕೆಲವರು ಸ್ಪೆಷಲೈಸ್ಡ್ ಜನ ಇರ್ತಾರೆ. ಸೊ ಅವರಿಗೆ ನಾವು ಕಾರ್ಡಿಯಾಕ್ ಟೆಕ್ನಾಲಜಿಸ್ಟ್ ಅಂತ ಹೇಳ್ತೀವಿ. ಸೊ ಆ ಕಾರ್ಡಿಯಾಕ್ ಟೆಕ್ನಾಲಜಿಸ್ಟ್ ಏನು ಮಾಡ್ತಾರಂತಂದರೆ, ಈ ಬೇರೆ ಬೇರೆ ಮೆಷಿನ್ಸನ್ನು ಆಪ್ರೇಟ್ ಮಾಡ್ತಾರೆ. ಮತ್ತು ಬಂದಿದ್ದು ಅದೇನು ECG ಟ್ರೇಸಿಂಗ್ ಇರಲಿ, ಎಕೋ ಇಮೇಜಸ್ ಇರಲಿ, ಡಾಕ್ಟರಿಗೆ ಕೊಡ್ತಾರೆ. ಅವ್ರು ಅದನ್ನು ಏನು ಆಗಿದೆ ಅಂತ ಹೇಳಿ ಅದ್ರಾಗಿಂದ ಅವ್ರು ಕಂಡು ಹಿಡಿತಾರೆ. ಬಟ್ ಆ ಮೆಷಿನ್ಸ್ ಆಪ್ರೇಟ್ ಮಾಡೋದು ಅದು ಕೆಲಸ ಟೆಕ್ನಾಲಜಿಸ್ಟ್ ಮಾಡ್ತಾರೆ, ಡಾಕ್ಟರ್ ಅಲ್ಲ.
ಸೊ ದಿಸ್ ಐ ಹ್ಯಾವ್ ಗಿವನ್ ಯು ದ ಎಕ್ಸಾಂಪಲ್ ಆಫ್ ಕಾರ್ಡಿಯಾಕ್ ಟೆಕ್ನಾಲಜಿಸ್ಟ್. ಅದೇ ಥರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ರೀನಲ್ ಡಯಾಲಿಸಿಸ್. ಈಗ ಯಾರಿಗೆ ಕಿಡ್ನಿ ಫೇಲಿಯರ್ ಆಗಿರುತ್ತೆ ಅವರು ಡಯಾಲಿಸಿಸ್ ಮೆಷಿನ್ ಮೇಲೆ ಹಾಕ್ತಾರೆ ಅವರಿಗೆ. ಸೊ ಆ ಡಯಾಲಿಸಿಸ್ ಮೆಷಿನ್ ಆಪ್ರೇಟ್ ಮಾಡೋದು ಡಯಾಲಿಸಿಸ್ ಟೆಕ್ನಾಲಜಿಸ್ಟ್ ಅಂತಾರೆ. ಈ ಥರ ತುಂಬ ಮೇಡಮ್ ನಮ್ಮ ಹತ್ರ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಸ್ ಇದೆ. ಐ ಹ್ಯಾವ್ ಜಸ್ಟ್ ಗಿವನ್ ಯು ದ ಎಕ್ಸಾಂಪಲ್ ಆಫ್ 2 such programs. But how many years course? ಮೇಡಮ್ ದೇ ಆರ್ ಆಲ್ 4-year ಪ್ರೋಗ್ರಾಮ್ಸ್. 4-year ಪ್ರೋಗ್ರಾಮ್ಸ್ ಅಂತಂದರೆ 4 ವರ್ಷದ ಕಾರ್ಯಕ್ರಮಗಳು. ಅದರಲ್ಲಿ 3 ವರ್ಷ ಅವರು ಕಲಿತಾರೆ ಮತ್ತು 4ನೇ ವರ್ಷದಲ್ಲಿ ಇಂಟರ್ನ್ಶಿಪ್ ಇರುತ್ತೆ. ಇಂಟರ್ನ್ಶಿಪ್ ಅಂತಂದರೆ ಅವರು ಈ ಮೆಷಿನ್ಸನ್ನು ಇಂಡಿಪೆಂಡೆಂಟ್ ಆಗಿ ಆಪ್ರೇಟ್ ಮಾಡ್ಬೋದು. ಅಫ್ಕೋರ್ಸ್ ಅಲ್ಲಿ ಸೀನಿಯರ್ ಟೀಚರ್ಸ್ ಟೆಕ್ನಿಷಿಯನ್ಸ್ ಎಲ್ಲರೂ ಇರ್ತಾರೆ ಗೈಡ್ ಮಾಡಲಿಕ್ಕೆ, ಬಟ್ ಅವರು ಇಂಡಿಪೆಂಡೆಂಟ್ ಆಗಿ ಆಪ್ರೇಟ್ ಮಾಡ್ಬೋದು. ಮತ್ತು ಇಂಟರ್ನ್ಶಿಪ್ಪಲ್ಲಿ ವಿ ಗಿವ್ ದೆಮ್ ಅ ಸ್ಟೈಪಂಡ್ ಮೇಡಮ್. ಸೊ ಇಟ್ ಇಸ್ ಅ ಪೇಡ್ ಇಂಟರ್ನ್ಶಿಪ್. ಮೇಡಮ್ ಈಗ ನಾವು ಮುಂಬೈನಲ್ಲಿ ಇದ್ದೀವಿ. ಓಕೆ ಮೇಡಮ್. PUC ಕಲಿಯೋದು ಸೈನ್ಸ್ ಕಲಿಬೇಕಾ ಅವ್ರು ಕಾಮರ್ಸ್ ಅವರು? ಹಾಂ ಮೇಡಮ್, ಅದು ನಾನು ನಿಮ್ಗೆ ಹೇಳ್ತೀನಿ. ಮೋಸ್ಟ್ಲಿ ಆಲ್ ಆರ್ ಪ್ರೋಗ್ರಾಮ್ಸ್ BSc Allied ಅದಕ್ಕೆ ಸೈನ್ಸ್ ಬೇಸ್ ಬೇಕು. ಸೊ 12th ಸ್ಟ್ಯಾಂಡರ್ಡ್ ಸೈನ್ಸ್ PUC, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, they should have passed in that. And apart from that, nammali we have, I will just give you the details in some time. Namdu ee sala we have our university entrance exam, which is going to be held on 10th of May. May 10ನೇ ತಾರೀಕಿಗೆ ನಾವು ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟಿದ್ದೀವಿ. ಇಟ್ ವಿಲ್ ಬಿ ಅನ್ ಆಲ್ ಇಂಡಿಯಾ ಆನ್ಲೈನ್ ಎಕ್ಸಾಮ್. ಸೊ ಆ ಎಕ್ಸಾಮಲ್ಲಿ ಅಪಿಯರ್ ಆಗಬೇಕು. ಅದು ಎಕ್ಸಾಮ್ ಅಪಿಯರ್ ಆದಮೇಲೆ ಮೆರಿಟ್ ಲಿಸ್ಟ್ ಬರುತ್ತೆ. ಆ ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮ ಸ್ಟೂಡೆಂಟ್ ಚೂಸ್ ಮಾಡ್ಬೋದು ಯಾವ ಪ್ರೋಗ್ರಾಮ್ ಬೇಕು ಅಂತ. ಆಮೇಲೆ ಈಗ ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ಇರಬೇಕು ಮೇಡಮ್? ಮಿನಿಮಮ್ ಪರ್ಸೆಂಟೇಜ್ ಅಂತ ಹೇಳಿ ಆಸ್ ಪರ್ ದ ಗೈಡ್ಲೈನ್ಸ್, ಈಗ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ನ್ಯಾಷನಲ್ ಕಮಿಷನ್ ಆಫ್ ಅಲೈಡ್ ಹೆಲ್ತ್ ಪ್ರೊಫೆಷನ್ಸ್. ಇಷ್ಟು ವರ್ಷ ಇರಲಿಲ್ಲ. ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆಸ್ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ 2021. But as it has started functioning now from academic year 26-27. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ PUC ಪಾಸ್ ಅಂತ ಹೇಳಿದ್ದಾರೆ. ಬಟ್ ಕೆಲವೊಂದು ಪ್ರೋಗ್ರಾಮ್ಸಿಗೆ ಲೈಕ್ ಬ್ಯಾಚುಲರ್ ಆಫ್ ನ್ಯೂಟ್ರಿಷನ್, ಬ್ಯಾಚುಲರ್ ಆಫ್ ಆನೆಸ್ಥಿಷಿಯಾ ಅವರು ಮಿನಿಮಮ್ 50% ಅಂತ ಹೇಳಿದ್ದಾರೆ. ಆಮೇಲೆ ಅಪಾರ್ಟ್ ಫ್ರಮ್ ದ್ಯಾಟ್ 50%, ದ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಅಪಿಯರ್ ಫಾರ್ ದ KLE ಎಂಟ್ರೆನ್ಸ್ ಎಕ್ಸಾಮ್. ಅದ್ರ ಮೇಲೆ ನಾವು ಮೆರಿಟ್ ಲಿಸ್ಟ್ ಜನ್ರೇಟ್ ಮಾಡ್ತೀವಿ. ಮೆರಿಟ್ ಲಿಸ್ಟ್ ಪ್ರಕಾರ ಅವರು ಯಾವ ಪ್ರೋಗ್ರಾಮ್ ಬೇಕು ಅಂತ ಹೇಳಿ ಅವ್ರು ಚೂಸ್ ಮಾಡ್ಬೋದು. ಅಪ್ಲಿಕೇಶನ್ ಫಾರ್ಮಲ್ಲಿ ದೆ ವಿಲ್ ಬಿ ನಿಮ್ಮ ಫಸ್ಟ್ ಪ್ರೆಫರೆನ್ಸ್ ಏನು, ಸೆಕೆಂಡ್ ಪ್ರೆಫರೆನ್ಸ್ ಏನು, ಅದು ನೀವು ಮೊದಲು ಚೂಸ್ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ನಿಮ್ಗೆ ಅದರಲ್ಲಿ ಸೀಟ್ ಸಿಗತ್ತೋ ಇಲ್ಲೋ, ದ್ಯಾಟ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಆನ್ ದ ರ್ಯಾಂಕ್ ವಿಚ್ ಯು ಗೆಟ್ ಬೇಸ್ಡ್ ಆನ್ ದ ಎಂಟ್ರೆನ್ಸ್ ಎಕ್ಸಾಮ್. Entrance exam is only for outside state people or for all students? Madam, entrance exam is for all students, and like I said, ad online irutte. So the student can log in from anywhere using a laptop or using a PC, that is a desktop. Yes. And we will be giving you username, password adella ಹೇಳ್ಕೊಟ್ಟಿರ್ತೀವಿ. It will be a 2-hour exam. Multiple choice question based exam. General knowledge or multiple choice? Madam, ಅದು ಹೇಳ್ತೀನಿ ನಾನು. ಅವ್ರು ಯಾವಾಗ ಹೇಳ್ತಾರೆ ನನಗೆ ಹೇಳಲಿಕ್ಕೆ ನಾ ಡೀಟೇಲ್ ಆಗೆಲ್ಲ ಹೇಳ್ಕೊಡ್ತೀನಿ ಮೇಡಮ್. ಯಾವ ವೆಬ್ಸೈಟ್ ನಲ್ಲಿ ಸಿಗ್ಬೋದು ಮೇಡಮ್? ಮೇಡಮ್ ಇದು ಎಲ್ಲ ಇನ್ಫಾರ್ಮೇಷನು kaher.edu.in ಅಂದರೆ KAHER all small all continuous kaher.edu.in. ಸೊ ಅಲ್ಲಿ ನಾವು ನೋಟಿಫಿಕೇಶನ್ ಹಾಕಿದ್ದೀವಿ. ಆ ನೋಟಿಫಿಕೇಶನಲ್ಲಿ ಈ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಮೇಡಮ್, ಇಷ್ಟೊತ್ತು ನಮ್ದು 4 ಡೌಟ್ ಕ್ಲಿಯರ್ ಮಾಡಿದ್ದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಬೇರೆ ಸ್ಟೇಟ್ ಅವರಿಗೂ ಆಲ್ ಇಂಡಿಯಾ ಲೆವೆಲ್ ಆಪರ್ಚುನಿಟಿ. ತುಂಬಾ ಧನ್ಯವಾದ ವೇಣುಧ್ವನಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಟ್ ಇಸ್ ಮೈ ಡ್ಯೂಟಿ. ಥ್ಯಾಂಕ್ ಯು ಸೋ ಮಚ್. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣುಧ್ವನಿ.